ಹೊಳೆನರಸೀಪುರ ಪಟ್ಟಣದ ಹಾಸನ ಮೈಸೂರು ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು 60 ಅಡಿ ರಸ್ತೆಗೆ 29 ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ. ಅಗತ್ಯ ಬಿದ್ದರೆ ಭೂ ಸ್ವಾಧೀನ. ಶಾಸಕರಿಂದ ಮಾಹಿತಿ. ಕೇಂದ್ರ ಸರ್ಕಾರದಿಂದ 60 ಅಡಿ ರಸ್ತೆಗೆ 29 ಕೋಟಿ ಹಣ ಮಂಜೂರಾಗಿದ್ದು, ಯಾರಿಗೂ ತೊಂದರೆ ಆಗದಂತೆ ರಸ್ತೆ ಒಂದು ಬದಿಯ ಡ್ರೈನಿನಿಂದ 30 ಅಡಿ ರಸ್ತೆಯ ಕಾಮಗಾರಿ ಪ್ರಾರಂಭ ಮಾಡಲಾಗುತ್ತದೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ತನಕ ಮಾಡುತ್ತೇವೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಪಟ್ಟಣದ ಹಾಸನ ಮೈಸೂರು ರಸ್ತೆ ಅಗಲೀಕರಣ ಕಾಮಗಾರಿಯು ನಡೆಯುತ್ತಿದ್ದು, ಕಾಮಗಾರಿ ವೀಕ್ಷಿಸಿದ ಶಾಸಕರು ನಂತರ ಮಾತನಾಡಿದರು. 60 ಅಡಿ ರಸ್ತೆ ಕಾಮಗಾರಿಯಲ್ಲಿ ಅಗತ್ಯ ಬಿದ್ದಲ್ಲಿ ಭೂ ಸ್ವಾಧೀನವಾದ ನಂತರ ಪರಿಹಾರ ನೀಡಿ ಉಳಿಕೆ ಕಾಮಗಾರಿ ಮಾಡುತ್ತೇವೆ ಎಂದರು. ಸೂರನಹಳ್ಳಿ ರೈಲ್ವೆ ಗೇಟ್ ಸಮೀಪದ ಅಂಡರ್ಪಾಸ್ ಹತ್ತಿರದಿಂದ ಕಾಮಗಾರಿ ಪ್ರಾರಂಭ ಮಾಡಲಾಗಿದ್ದು, ಜೆಸಿಬಿ ಬಳಸಿ ಚರಂಡಿಗಳನ್ನು ತೆಗೆಯಲಾಗುತ್ತಿದ್ದು, ಶಾಸಕ ರೇವಣ್ಣ ಅವರು ಚರಂಡಿ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವ ತನಕ ಸ್ಥಳದಲ್ಲಿದ್ದು, ವಾಹನ ಚಾಲಕರಿಗೆ ಜಾಗ್ರತೆಯಿಂದ ತೆರಳುವಂತೆ ಸಲಹೆ ನೀಡುತ್ತಿದ್ದರು. ಯಾರಿಗೂ ತೊಂದರೆ ಆಗದಂತೆ ಕೇಂದ್ರ ಸರ್ಕಾರದ 20 ಈಗ ಮಾಡ್ತಾ ಈಗ ಒಂದು 2 ಕಡೆಯಿಂದ BDM ಮಾಡಿ ಕೆಲವು ಜಾಗ ಯಾರ್ದಾರು ಒಂದು ಕಡೆ ಫಸ್ಟ್ ಮಾಡಿ ಏನಾದ್ರು ಉಳಿದಿದ್ರೆ ಲ್ಯಾಂಡ್ ಅಕ್ವಿಷನ್ ಮಾಡೋದಕ್ಕೆ ಕೊಟ್ಟು ಆಮೇಲೆ ಆಗೋದೇ ಕೆಲಸ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ರೋಡು 2 ಸೈಡ್ ಟೋಟಲ್ ಆ ಕಡೆ ಎಡ್ಜಿಂದ ಈ ಕಡೆ ಎಡ್ಜ್ ಎಷ್ಟು ಅಳತೆ? ಅದು ಅಳತೆ 60 ಫೀಟ್. ಈಗ ಟ್ರೈನು ಈ ಕಡೆಯಿಂದ 30 ಅಡಿ ಮಾಡ್ತೀವಿ, ಆಮೇಲೆ ಅದು ಲ್ಯಾಂಡ್ ಅಕ್ವಿಷನ್ ಎಲ್ಲ ಆದಮೇಲೆ ಬಾಕಿ ಮಾಡ್ತೀವಿ. ಎಷ್ಟು ಕೋಟಿ ಇದು 29 ಕೋಟಿ.